ನಮಸ್ಕಾರ ಗೆಳೆಯರೆ, ಹೇಗಿದ್ದಾರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿರ್ಬೋದು. ಸೊ ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ನಮ್ಮ ಅಕ್ಕ ತಂಗಿಯರು, ಮಗಳು, ತಾಯಿ, ಹೆಂಡತಿ ಎಲ್ಲರಿಗೂ ಒಂದು ಕೇಳಲೇಬೇಕಾದಂತಹ ವಿಷಯದ ಬಗ್ಗೆ ಇರುವಂತಹ ಒಂದು ಟಾಪಿಕ್. ಏನಪ್ಪ ಹಾಗಾದರೆ ಆ ಟಾಪಿಕ್ ಹೆಸರು ಬಂದು ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕಂಠದ ಕ್ಯಾನ್ಸರ್. ಈ ಗರ್ಭಕಂಠದ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲ್ಲೋಮಾ ವೈರಸ್ ಸ್ಟ್ರೈನ್ 16 ಮತ್ತು 18ರಿಂದ ಬರುವಂಥ ಒಂದು ಡೆಡ್ಲಿ ಒಂದು ಕ್ಯಾನ್ಸರ್. ಈ ಭಾರತ ದೇಶದಲ್ಲಿ ಇದರಿಂದ ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ಮಹಿಳೆಯರು ಇದಕ್ಕೆ ಬಲಿಯಾಗಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಸರಿಸುಮಾರು 1,25,000ರಿಂದ 1,30,000ವರೆಗೆ ಈ ಕ್ಯಾನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ಅದರಲ್ಲಿ 50% ಚಾನ್ಸಸ್ ಆಫ್ ಡೆತ್, ಅಂದರೆ ಆಲ್ಮೋಸ್ಟ್ 80ರಿಂದ 85,000 ಮಹಿಳೆಯರು ಜೀವವನ್ನು ಕಳೆದುಕೊಳ್ತಾರೆ. ಸೊ ಟೋಟಲ್ ಗ್ಲೋಬಲಿ ನೋಡೋದಾದರೆ ನಮ್ಮ ದೇಶ 5ನೇ ಸ್ಥಾನದಲ್ಲಿದೆ ಸರ್ವೈಕಲ್ ಕ್ಯಾನ್ಸರಲ್ಲಿ. ಸೊ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು? ಇದು ಒಂದು ಹ್ಯೂಮನ್ ಪ್ಯಾಪಿಲ್ಲೋಮಾ ವೈರಸ್ಸಿಂದ ಬರುವಂತಹ ಒಂದು ಕ್ಯಾನ್ಸರ್. ಇದು ಡೆಡ್ಲಿ ಕ್ಯಾನ್ಸರ್. ಸೊ ಇದರ ಸ್ಟ್ರೇನ್ಸ್ ತುಂಬಾ ಇವೆ. HPV ಅಂದರೆ ಹ್ಯೂಮನ್ ಪ್ಯಾಪಿಲ್ಲೋಮಾ ವೈರಸ್ ಸ್ಟ್ರೇನ್ಸು ತುಂಬಾ ಇವೆ. ಅದರಲ್ಲಿ 16 ಮತ್ತು 18ನೇ ಸ್ಟ್ರೇನ್ಸು ಇದು ಸರ್ವೈಕಲ್ ಕ್ಯಾನ್ಸರನ್ನು ತರುತ್ತೆ. ಸೊ ಇಂಡಿಯಾದಲ್ಲಿ ಪ್ರತಿ ಸರಿಸುಮಾರು 8 ನಿಮಿಷಕ್ಕೊಮ್ಮೆ ಈ ಒಂದು ರೋಗದಿಂದ ಒಬ್ಬ ಮಹಿಳೆ ಸಾವನ್ನಪ್ಪುತ್ತಾಳೆ. ಇದು ಬಹಳ ಆಶ್ಚರ್ಯಕರ ಸಂಗತಿ. ನಮ್ಮ ದೇಶದಲ್ಲಿ 50 ಜನ ಹೆಣ್ಣು ಮಕ್ಕಳಿದ್ದರೆ ಅದರಲ್ಲಿ ಒಬ್ಬಳಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ತುಂಬಾ ಇವೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಸರ್ವೈಕಲ್ ಕ್ಯಾನ್ಸರ್ ಆದಂತಹ ಸ್ಥಿತಿಯಲ್ಲಿ 2 ಮೇಜರ್ ಟೆಸ್ಟ್ಗಳು ಬರ್ತವೆ. ಒಂದು ಪ್ಯಾಪ್ಸ್ಮೇರ್ ಟೆಸ್ಟ್, ಇನ್ನೊಂದು HPV DNA ಟೆಸ್ಟ್ ಅಂತ. ಪ್ಯಾಪ್ಸ್ಮೇರ್ ಟೆಸ್ಟ್ ನಿಮ್ಮ ಲೋಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದರ ಪ್ಯಾಪ್ಸ್ಮೇರ್ ಕಿಟ್ ಬರುತ್ತೆ. ಅದರ ಮುಖಾಂತರ ಇದನ್ನು ಡಿಟೆಕ್ಟ್ ಮಾಡಿ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಬಹುದು. ಸೊ ನೆಕ್ಸ್ಟ್ ಇನ್ನೊಂದು HPV DNA ಟೆಸ್ಟ್ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ಕೂಡ ಇದು ಪ್ಯಾಪಿಲ್ಲೋಮಾ ವೈರಸ್ ಎಫೆಕ್ಟ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಬಹುದು. ಸೊ ಈ ಒಂದು ಆದಂಥ ಸ್ಥಿತಿಯಲ್ಲಿ ಏನಾಗುತ್ತೆ? ಸೊ ಈ ಆದಂಥ ಸ್ಥಿತಿಯಲ್ಲಿ ಮೊದಲು ಪೀರಿಯಡ್ಸ್ ಮಧ್ಯದಲ್ಲಿ ನಿಮಗೆ ರಕ್ತಸ್ರಾವ ಉಂಟಾಗುತ್ತೆ ಮತ್ತು ಸೆಕ್ಷುವಲ್ ಇಂಟರ್ಕೋರ್ಸಲ್ಲಿ ಸಿವಿಯರ್ ಪೇನ್ ಆಗ್ತಾ ಇರುತ್ತೆ. ಪೆಲ್ವಿಕ್ ಫ್ಲೋರಲ್ಲಿ ಸಿವಿಯರ್ ಪೇನ್ ಇರುತ್ತೆ ಮತ್ತು ಡಿಸ್ಚಾರ್ಜ್ ಸ್ಮೆಲ್ಲಿ ಆಗಿರುತ್ತೆ, ಕೆಟ್ಟ ದುರ್ವಾಸನೆ ಇರುತ್ತೆ ಮತ್ತು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋರು ಈ ಒಂದು ರೋಗಕ್ಕೆ ಜಾಸ್ತಿಯಾಗಿ ತುತ್ತಾಗ್ತಾರೆ. ಸೊ ಇದಕ್ಕೆ ಇದೇ ಒಂದು ಕಾರಣ ಅಂತ ಹೇಳೋಕ್ಕೆ ತುಂಬ ಕಷ್ಟ. ಆದರೆ ಇದು ಇದನ್ನು ತರುವಂಥದ್ದು ಒಂದು ಮುಖ್ಯವಾದ ಏನು ವೈರಸ್ ಇದೆ, ಅದು HPV ವೈರಸ್. ಸೊ ಹಾಗಾದರೆ ಇದನ್ನು ಹೇಗೆ ತಡೆಗಟ್ಬೋದು? ಸೊ ಇದನ್ನು ತಡೆಗಟ್ಟಲು ಇರುವಂತಹದ್ದು ಒಂದು ವ್ಯಾಕ್ಸಿನ್. ಅದೇ ಹೆಸರು ಹ್ಯೂಮನ್ ಪ್ಯಾಪಿಲ್ಲೋಮಾ ವೈರಸ್ದ ಒಂದು ವ್ಯಾಕ್ಸಿನ್. ಸೊ ಇದನ್ನು ಸೀರಮ್ ಇನ್ಸ್ಟಿಟ್ಯೂಟ್ದವರು ಲಾಂಚ್ ಮಾಡಿದ್ದಾರೆ. ಇದರ ಹೆಸರು ಬಂದು ಸರ್ವಾವ್ಯಾಕ್ ಅಂತ. ಇದನ್ನು ನೀವು ಕ್ವಾಡ್ರಿವ್ಯಾಲೆಂಟ್ ಇದೊಂದು ವ್ಯಾಕ್ಸಿನ್ನು ನೀವು 9ರಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದರೆ ಇದರದ್ದು 2 ಡೋಸ್ ಬೇಕಾಗುತ್ತೆ, 0 ಮತ್ತು 6 ಮಂತಿಗೆ. ಮತ್ತು ನೆಕ್ಸ್ಟ್ 35 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಕೊಡ್ತಾ ಇದ್ದರೆ ಇದರದ್ದು 3 ಡೋಸ್ ಬೇಕಾಗುತ್ತೆ. ಹಾಗಾದರೆ ಪ್ರತಿ 35 ವರ್ಷಕ್ಕಿಂತ ಹೆಚ್ಚಾಗಿರುವಂತಹ ಹೆಣ್ಣುಮಕ್ಕಳು ಪ್ರತಿ 5 ವರ್ಷಕ್ಕೊಮ್ಮೆ ಈ ಪ್ಯಾಪ್ಸ್ಮೇರ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದು ಅತ್ಯವಶ್ಯಕವಾಗಿರುತ್ತದೆ. ಸೊ ಅರ್ಲಿ ಡಿಟೆಕ್ಷನ್ ಈಸ್ ಪ್ರಿವೆನ್ಷನ್ ಅಂತ ಅನ್ಬೋದು. ಈಗ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಏನಾದರೂ ಇದ್ದರೆ, ಸರ್ವೈಕಲ್ ಕ್ಯಾನ್ಸರ್ ಇದ್ದರೆ ಅದರಲ್ಲಿ ನಾವು ಇದನ್ನು ವಾಪಸ್ ಗುಣಮುಖ ಮಾಡುವಂತಹ ಚಾನ್ಸಸ್ಗಳು ಇರ್ತವೆ. ಆದರೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಇರೋದು ನಮಗೆ ಗೊತ್ತಾಗೋದು ಅತಿ ಕಮ್ಮಿ ಸ್ಥಿತಿಯಲ್ಲಿ. ಡೈರೆಕ್ಟ್ಲಿ ನಮಗೆ ಇದು ಗೊತ್ತಾಗೋದು 3 ಮತ್ತು 4ನೇ ಸ್ಟೇಜಲ್ಲಿದ್ದಾಗ. ಆ ಟೈಮಲ್ಲಿ ಇದಕ್ಕೆ ಕೀಮೋಥೆರಪಿ, ರೇಡಿಯೋಥೆರಪಿ ಹಾಗಾಗಿ ಸರ್ಜರಿಯನ್ನು ಮಾಡಿ ಈ ಸರ್ವೈಕಲ್ ಕ್ಯಾನ್ಸರಿಂದ ನಾವು ಗುಣಮುಕ್ತ ಹೊಂದಬಹುದು ಎನ್ನುವುದೊಂದು ಜಸ್ಟ್ ಒಂದು ಟ್ರೀಟ್ಮೆಂಟ್ ಪರ್ಪಸ್. ಆದರೆ ಅಲ್ಟಿಮೇಟ್ಲಿ ಇಲ್ಲಿ 50% ಆಫ್ ಚಾನ್ಸಸ್ ಡೆತ್ ಆಗಿರುತ್ತೆ. ಹಾಗಾಗಿ ಅರ್ಲಿ ಡಯಾಗ್ನೋಸಿಸ್ ಮಾಡೋಕ್ಕೆ ನಾವು ಪ್ರತಿ 5 ವರ್ಷಕ್ಕೊಮ್ಮೆ 30 ಅಥವಾ 35 ವರ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಏನಿರ್ತಾರಲ್ಲ ಅವರಿಗೆ ಪ್ಯಾಪ್ಸ್ಮೇರ್ ಟೆಸ್ಟ್ ಮಾಡಿಸೋದು ಅತ್ಯವಶ್ಯಕ.
ಮತ್ತು 9 ರಿಂದ 15 ವರ್ಷಗಳ ಒಳಗೆ ನಿಮ್ಮ ಮಗಳು ತಂಗಿ ಯಾರಾದರೂ ಇದ್ದರೆ ಈ HPV ವ್ಯಾಕ್ಸಿನನ್ನು ತಪ್ಪದೇ ಕೊಡಿಸಿ. ಮತ್ತು ಮುಂದೆ ಆಗಬಹುದಾದಂತಹ ಈ ಒಂದು ಡೆಡ್ಲಿ ಸರ್ವೈಕಲ್ ಕ್ಯಾನ್ಸರ್ ಡಿಸೀಸಿಂದ ಅವರಿಗೆ ಮುಕ್ತವಾಗಿಸಬಹುದು. ಸೊ ಹಾಗಾದರೆ ಈ ಒಂದು ಇನ್ಫಾರ್ಮೇಷನ್ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.